ಎವ್ರಿವಾನ್, ವೆಲ್ಕಮ್ ಟು ಕನ್ನಡ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ 27ನೇ ಪ್ರಶ್ನೆ. 15 kg ರಾಶಿಯ ಕಾಯಿಯೊಂದು 4 ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸುತ್ತಿದೆ. ಕಾಯ ಪಡೆದಿರುವ ಚಲನ ಶಕ್ತಿ ಎಷ್ಟು? ಸರಿ, ಏನ್ ಕೊಟ್ಟಿದ್ದಾರೆ? 15 kg ರಾಶಿಯ ಕಾಯ. ಹಾಗಿದ್ರೆ m = 15 kg. ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ? 4 ಮೀಟರ್ ಪರ್ ಸೆಕೆಂಡ್. ಹಾಗಿದ್ರೆ ಕಾಯ ಪಡೆದಿರುವಂತಹ ಚಲನ ಶಕ್ತಿ ಎಷ್ಟು? ಸರಿ, ನಮಗ್ ಗೊತ್ತಿದೆ ಫಾರ್ಮುಲಾ. ಚಲನ ಶಕ್ತಿ ½mv². ಇದು ರೆಡಿಮೇಡ್ ಫಾರ್ಮುಲಾ ಇದೆ. ನಿಮ್ಗೆ 9th ಕ್ಲಾಸ್ ಅಲ್ಲಿ ಯಾವ್ಯಾವ ಫಾರ್ಮುಲಾ ಬಂದಿದೆ ಅದೆಲ್ಲದನ್ನ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಪಾಠದ ಹೆಸರು ಹಾಕಿ ಒಂದ್ ನೋಟ್ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಪಾಠದ ಹೆಸರು ಹಾಕಿ ಎಲ್ಲದನ್ನ ಬರೆದಿಟ್ಕೊಳ್ಳಿ. ಸೊ ನಿಮ್ಗೆ ಸುಲಭ ಆಗುತ್ತೆ. ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ 9th ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ರೆ 10th ಹೋದ ತಕ್ಷಣ ಆ ಪ್ರಾಬ್ಲಮ್ ಅನ್ನ ಕೊಟ್ಟ ತಕ್ಷಣ ಹೇಗೆ ಇದನ್ನ ನಾನು ಸಾಲ್ವ್ ಮಾಡಬಹುದು ಅನ್ನೋ ಐಡಿಯಾ ಬರುತ್ತೆ. ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದನ್ನ ಹೀಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕೆಂದ್ರೆ ಇದಕ್ಕಿಂತ ಮೊದಲು ನೀವು ಮ್ಯಾಥ್ಸ್ ಅಲ್ಲೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಿ, ಸೈನ್ಸ್ ಅಲ್ಲಿ ಈ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿರಲ್ಲ. ಹಾಗಾಗಿ ಏನೇನು ಯಾವ್ಯಾವ ಸ್ಟೆಪ್ ಅನ್ನ ಹಾಕ್ತಾ ಹೋದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಬರಬಹುದು. ಅದನ್ನ ಈಗಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೋಬೇಕು. m ಅಂತ ಕೊಟ್ಟಿದ್ದಾರೆ, 15 kg ಇಂಟು v² ಅಂತ ಕೊಟ್ಟಿದ್ದಾರೆ. v 4 ಮೀಟರ್ ಸೆಕೆಂಡ್ ಇದೆ. 4 ಇಂಟು 15 ಇಂಟು 4 4 ಎಷ್ಟಾಯ್ತು? 16. 2 ಎಂಟ್ಲೆ 16, 15 ಎಂಟ್ಲೆ 120 ಆಯ್ತು. 120 ಜೂಲ್. ಹಾಗಾಗಿ ಚಲನ ಶಕ್ತಿ ಎಷ್ಟಿದೆ? 120 ಜೂಲ್. 15 kg ರಾಶಿಯ ಕಾಯವೊಂದು 4 ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸ್ತಾ ಇದ್ರೆ ಅದರ ಚಲನ ಶಕ್ತಿ ಎಷ್ಟಿದೆ? 120 ಜೂಲ್. ಥ್ಯಾಂಕ್ ಯು.